ನಾನು ಹಿಂದೆನೂ ಹೇಳಿದ್ದೇನೆ, ಕಾಂಗ್ರೆಸ್ಗೆ ಯಾವ ವರ್ಗವೂ ಅನಿವಾರ್ಯ ಅಲ್ಲ, ಅಥವಾ ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಭಾರತೀಯರಾಗಿದ್ದೇವೆ ನಾವು. ಪ್ರತಿಯೊಬ್ಬರಿಗೂ ಸಂವಿಧಾನ ನಮ್ಮ ರಕ್ಷಣೆಯನ್ನು ಕಾಯ್ಕೊಳ್ಳುವಂತಹ ಅಂಶಗಳನ್ನ ಹೇಳಿದೆ. ಭಾರತದ ಸಂವಿಧಾನ ಇವತ್ತು ಅಪಾಯದಲ್ಲಿರಬೇಕಾದ್ರೆ ಅದನ್ನು ಎತ್ತಿಡಿಯುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ. ಕಾಂಗ್ರೆಸ್ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಿರೀಕ್ಷೆ ಅತಿ ಹೆಚ್ಚಾಗಿದೆ. ನಮ್ಮ ರಕ್ಷಣೆ ಬಯಸಿ ನಾವು ಕಾಂಗ್ರೆಸ್ ಜೊತೆ ಇರುವಂಥದ್ದು. ಕಾಂಗ್ರೆಸ್ ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಮ್ಮ ರಕ್ಷಣೆ ಕೊಡಲಿ ಅಂತ ಹೇಳಿ. ಹಾಗಾಗಿ ಪ್ರಸ್ತುತ ಇವತ್ತು ಏನು ಮಾಧ್ಯಮದ ಮೂಲಕ ಹೇಳಿಕೆಗಳು ಕೊಡ್ತಾಯಿದ್ದಾರೆ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾಯಿದೆ, ಮತ್ತೊಂದು ಮಾಡ್ತಾಯಿದೆ ಅಂತ. ಇವತ್ತು ಬೇರೆ ಯಾವುದೇ ರಾಜಕೀಯ ಪಕ್ಷ ಕಾಂಗ್ರೆಸ್ಗೆ ಎಲ್ಲೂ ಯಾವ ಸ್ಥಾನಮಾನವೂ ಕೊಡ್ತಾಯಿಲ್ಲ. ಎಲ್ಲ ಭಾಗದಲ್ಲೂ ಕಾಂಗ್ರೆಸ್ಸಿಂದನೇ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನಗಳು, ರಾಜಕೀಯ ಸ್ಥಾನಮಾನಗಳು ದೊರಕಿರುವಂಥದ್ದು. ಇನ್ನೂ ಹೆಚ್ಚಾಗಬೇಕು ಅನ್ನೋದು ನಮ್ಮ ನಿರೀಕ್ಷೆ ಇದ್ದರೂ ಕೂಡ ನಾವು ಆ ರೀತಿಯಲ್ಲಿ ಸಂಘಟನೆ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು. ರಾಜಕೀಯವಾದಂತಹ ಮೀಸಲಾತಿ ನಮಗೆ ಯಾರಿಗೂ ಇಲ್ಲ. ಎಲ್ಲ ಜಾತಿ ಜನಾಂಗಗಳು ನಮ್ಮ ಕೈ ಹಿಡಿದ್ರೆ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯ. ನಾವು ಮುಖ್ಯ ವಾಹಿನಿಯಲ್ಲಿದ್ದೀವಿ. ಪ್ರತ್ಯೇಕವಾಗಿ ಧರ್ಮದ ಹೆಸರು ಬಂದಾಗ ನಾವು ನಮ್ಮ ಸಂಘಟನೆ ಮಾಡ್ಕೊಳ್ಳೋ ಜೊತೆಗೆ ಎಲ್ಲ ಧರ್ಮೀಯರನ್ನ ಗೌರವಿಸ್ಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಮಾಡ್ತಾ ಇರೋದ್ರಿಂದನೇ ಜನ ನನಗೆ ನಿರಂತರವಾಗಿ ಸತತವಾಗಿ 6ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ನಮ್ಮ ತಂದೆಗೆ ಈ ಕ್ಷೇತ್ರ ಪೋಷಣೆ ಮಾಡಿದೆ. ಸೊ ಹಾಗಾಗಿ ಆ ಜನರ ಋಣ ತೀರಿಸುವಂಥದ್ದಕ್ಕೆ ನಾವು ಸೇವೆಯಲ್ಲಿರುವಂಥದ್ದು. ಕೇವಲ ನನ್ನ ಜನಾಂಗಕ್ಕೆ ನಾನು ಸೀಮಿತ ಅನ್ನೋದು ಹೇಳೋಕ್ಕಾಗಲ್ಲ. ನಾನು ಇಡೀ ಏನು ಮಾನವ ಕುಲಕ್ಕೆ, ಪರಿಸರಕ್ಕೆ, ಪ್ರಾಣಿಗೆ ಎಲ್ಲ ಸಂದರ್ಭದಲ್ಲೂ ಮಾಡಬೇಕಾಗಿರುವಂಥ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ ಆದಷ್ಟು ನಾವು ಮಾಡಬೇಕಾಗುತ್ತೆ. ಅದು ಮಾಡೋಕ್ಕೆ ಇವತ್ತು ಸಹಾಯ ಮಾಡಿರುವಂಥದ್ದು ಕಾಂಗ್ರೆಸ್ಸಿಂದ ನಮ್ಮ ನಿರೀಕ್ಷೆಯೂ ಇದೆ. ಆ ನಿರೀಕ್ಷೆ ತಕ್ಕಂತೆ ಅವ್ರು ನಮ್ಮ ಸಹಾಯಕ್ಕೆ ನಿಲ್ತಾರೆ, ನಾವು ಕಾಂಗ್ರೆಸ್ ಸಹಾಯಕ್ಕೆ ನಿಲ್ತೀವಿ.